ವಿಧಾನ ಪರಿಷತ್ ಚುನಾವಣೆ ರಂಗು. ಯಾರಿಗೆ ಸಿಕ್ಕಿದೆ ಟಿಕೆಟ್? ರಾಜ್ಯದಲ್ಲಿ ಚುನಾವಣೆ ಜೋರು. ಕರ್ನಾಟಕದಲ್ಲಿ ಮತ್ತೊಂದು ಚುನಾವಣೆ ಎದುರಾಗ್ತಾ ಇದೆ. ಅದು ಯಾವುದಪ್ಪ ಅಂತಂದ್ರೆ ವಿಧಾನ ಪರಿಷತ್ ಚುನಾವಣೆ. ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಯಾರಿಗೆ ಸಿಗುತ್ತೆ? ಯಾಕಪ್ಪ ಈ ಪ್ರಶ್ನೆ ಅಂತಂದ್ರೆ, ಕಾಂಗ್ರೆಸ್ ಇವಾಗ ಕರ್ನಾಟಕದಲ್ಲಿ ಆಡಳಿತಾರೂಢಿ ಪಕ್ಷ. ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದವರು ಅಂದ್ರೆ ಏನಂತಿದೆ ನೀವು, ಒಂದು ರೀತಿ ಕಿಂಗ್ ಇದ್ದಂಗೆ. ಸೊ ನಿಜಕ್ಕೂ ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಯಾರಿಗೆ ಸಿಗುತ್ತೆ? ಮತ್ತೆ ಇದಕ್ಕಾಗಿ ಕರ್ನಾಟಕದ ಹೈಕಮಾಂಡ್ ಅಂತ ಕರಿಬೋದು ನಾವು ಕಾಂಗ್ರೆಸ್ನ, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಯಾವ ರೀತಿ ಪರದಾಡ್ತಾ ಇದ್ದಾರೆ, ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗಿಲ್ಲ ನೋಡ್ಕೊಂಬರೋಣ ಬನ್ನಿ. ವಿಧಾನ ಪರಿಷತ್ ಚುನಾವಣೆಯ ಕಾವು ಜೋರಾಗುತ್ತಿದೆ. ಅಭ್ಯರ್ಥಿಗಳ ಆಯ್ಕೆಯೇ ಆಡಳಿತಾರೂಢಿ ಕಾಂಗ್ರೆಸ್ಗೆ ಬಲು ದೊಡ್ಡ ಸಮಸ್ಯೆಯಾಗಿದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಡಿ.ಕೆ. ಸಿದ್ದು ಜೋಡಿ ವಿಧಾನ ಪರಿಷತ್ ಚುನಾವಣೆ ಟಿಕೆಟ್ಗಾಗಿ ಪೈಪೋಟಿ ಜೋರಾಗ್ತಾ ಇದೆ. ಪರಿಷತ್ ಟಿಕೆಟ್ ಆಕಾಂಕ್ಷಿಗಳು ಸಿಎಂ ಹಾಗೂ ಡಿಸಿಎಂ ಬಳಿ ಟಿಕೆಟ್ ಕೇಳಲು ಬೆನ್ನು ಬಿದ್ದಿದ್ದಾರಂತೆ. ಇದೆಲ್ಲರ ಬೆಳವಣಿಗೆಗಳ ನಡುವೆಯೇ ಕೈ ನಾಯಕರು ಪರಿಷತ್ ಅಭ್ಯರ್ಥಿಗಳ ಸಂಭಾವ್ಯ ಪಟ್ಟಿಯನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ಮತ್ತು ನಿಗಮ ಮಂಡಳಿ ನೇಮಕ ಬಳಿಕ ಪರಿಷತ್ ಚುನಾವಣೆಗಾಗಿ ಎದುರು ನೋಡುತ್ತಿದ್ದಾರೆ. ಸಚಿವರು ತಮ್ಮ ಆಪ್ತರಿಗೆ ಟಿಕೆಟ್ ನೀಡುವಂತೆ ಒತ್ತಡ ಹಾಕುತ್ತಿದ್ದಾರೆ. ಸಮುದಾಯವಾರು ಮತ್ತು ಪ್ರಾದೇಶಿಕವಾರು ಟಿಕೆಟ್ ನೀಡುವಂತೆ ಕೂಡ ಬಿಗಿಪಟ್ಟು ಹಿಡಿದಿದ್ದಾರೆ. 7 ಸ್ಥಾನಗಳಿಗೆ 70ಕ್ಕೂ ಹೆಚ್ಚು ಆಕಾಂಕ್ಷಿಗಳಿರುವ ಕಾರಣ ಸಿಎಂ ಡಿಸಿಎಂ ಪರಸ್ಪರ ಚರ್ಚಿಸಿದರು. ಹೈಕಮಾಂಡ್ ನಾಯಕರ ಜೊತೆಗಿನ ಸಭೆಗೂ ಮೊದಲು ಚರ್ಚೆ ಮಾಡಿದ್ದು ಪರಿಷತ್ ಟಿಕೆಟ್ ಹಂಚಿಕೆಯ ಸಹಮತದ ತೀರ್ಮಾನಕ್ಕೆ ಬಂದಿದ್ದಾರೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಇನ್ನೂ ಗುರ್ತಿಲ್ಲ. ನೋಡೋಣ ವೀಕ್ಷಕರೇ, ಯಾರಿಗೆ ಟಿಕೆಟ್ ಸಿಗುತ್ತೆ. ಯಾಕಪ್ಪ ಅಂತಂದರೆ 7 ಸ್ಥಾನಕ್ಕೆ 70ಕ್ಕೂ ಹೆಚ್ಚು ಟಿಕೆಟ್ ಆಕಾಂಕ್ಷಿಗಳಿದ್ದಾರಂತೆ. ಆ ಒಂದು ಪರ್ಟಿಕ್ಯುಲರ್ ಸ್ಥಾನದಲ್ಲಿ ಯಾರು ಫಿಟ್ ಆಗ್ತಾರೆ, ಯಾರು ಫಿಟ್ ಆಗಲ್ಲ, ಎಲ್ಲ ಸ್ಟ್ರಾಟಜಿಗಳು ನೋಡಲೇಬೇಕಾಗತ್ತೆ. ಸೊ ಕಾರಣ ಕಾಯ್ದು ನೋಡೋದು ಎಲ್ರಿಗೂ ಒಳ್ಳೆಯದು ಅಂತ ಅನಿಸುತ್ತೆ.